ಉಕ್ರ ಮಕದರಿ ಬೆರೀಲಿ ಹಂಗಂದ್ವಾ ಅವ ನೋಡಿ ಇವ ಎಂತ ಕಲ್ ಮನಸ್ಸು ಹಾಕಿರ್ಬೇಕು ದೇವ್ರ ಆಕೆರ ಪುಣ್ಯಾತ್ಗಿತ್ ಹೆಂಗ್ ನಿಂತಿದ್ದಾಳವ ತಾಯಿ ಅಬ್ಬಾ ಬಾ ಬಾ ಅಲ್ಲ ಖುಷಿನ ಮಕ ನೋಡಿ ಕಲ್ ಕರಗ್ತತಿ ಅಂತಾದು ಇವ್ರ ಮನಸ್ಸು ಕರಗ್ಲಿಲ್ಲಲ್ಲ ಅದು ಮಗಳು ಎಂತದಿದ್ದಿತ್ತೆ ರೊಕ್ಕ ತಗೊಂಡೋಗಿ ಸುಡ್ರಿ ಈ ನಮ್ನಿ ಒಂದು ಮನುಷ್ಯತ್ವಿಲ್ಲ ಅಂದ್ರ ಏನಿದ್ದೇನು ಉಪಯೋಗ ಈಗ ಆತು ಕೇಳಿ ಬಂದಿರಲ್ಲ ಮುಗಿದೋತು ಬರ್ರಿ ಪಟ್ನ ಹೋಗಿ ನೀನು ಅರವಿಂದ ಹೋರಿ ಇವರು ಬರ್ತಾರ ಹೋಗಿ ಆಶ್ರಮಕ್ಕೆ ಸೇರಿಸಿ ಬರ್ರಿ ಅಮ್ಮ ಅದು ನಾನೇ ಸಾಕೊಳ್ಳೋಣ ಅಂತ ಅದನ್ನೇನು ನಾಯಿ ಕುಂದಿನ ತಿಕ್ಕೊಂಡೇನು ನಾವ ಸಾಕೊಂಡ್ ತಗೋ ಅನ್ನಕ ಏನಂತ ತಿಕ್ಕೊಂಡ್ಬಿಟ್ಟಿ ನೀನು ಒಬ್ಬ ಮನುಷ್ಯನ್ ಸಾಕೋದಂದ್ರ ಈಗ ಎಲ್ಲ ಚಂದ ಅನಸ್ತತಿ ಏನ ಮುಂದೆ ಇದ ಪರಿಸ್ಥಿತಿ ಬಿಗಡಾಯಿಸ್ಕೊಂಡು ಕುಂದಿರ್ತತಿ ಅತಿಗೆಮ್ಮ ತಡ್ರಿ ನಾ ಹೇಳ್ತೇನೆ ಪಾರ್ವತಿ ನಾನ ಯಾಕೆ ಹೇಳ್ತೇನೆ ಅಂದೆ ಅಂದ್ರೆ ಅತಿಗೆಮ್ಮ ಸಿಟ್ಲೆ ಮಾತಾಡ್ತಾಳ ಅನ್ನಕಷ್ಟ ಆದ್ರೆ ಏನು ಹೇಳ್ತಾಳ ಅನ್ನೋದು ಯಾರ ತಲೆಯಾಗೂ ಹೋಗುದಿಲ್ಲ ಅದಕ್ಕೆ ನಾನೇ ಹೇಳ್ತೀನಿ ಅಂದಿದ್ದೆ ನನಗೆ ಯಾಕ ಆ ಕೂಸು ನಮ್ಮ ಮನೆಯಾಗಿರೋದು ಸ್ವಲ್ಪ ಇಷ್ಟ ಇಲ್ಲ ಯಾಕಮ್ಮ ಏನಾಯ್ತು ಅಲ್ಲ ಇರ್ತಿತ್ತ ಏನ ಅಲ್ಲ ಪಾಪ ಯಾರೂ ಇಲ್ಲ ಅನಾಥಾಶ್ರಮಕ್ಕೆ ಸೇರ್ಸೋದಕ್ಕಿಂತ ನಾನೇ ಸಾಕ್ಬೋದಿತ್ತಲ್ಲ ಅಂತ ಯಾಕೋ ಮನಸ್ಸು ಭಾಳ ಹೊಯ್ದಾಡಕತ್ತೈತಿ ಏನು ಮಾಡ್ಬೇಕಂತೇಳಿ ಗೊತ್ತಾಗ್ವಲ್ತು ನೋಡು ಏನು ಮಾಡೋದು ಬೇಡ ಬಿಡೋದು ಬೇಡ ಅಲ್ಲ ನಾಳೆ ನಿನಗೂ ಒಂದು ಕೂಸು ಆಕತಿ ಹೌದಾ ಅವಾಗ ಈ ಕೂಸಿನ ಮೇಲೆ ನಿನಗೆ ಆಟೋಮೆಟಿಕ್ಕಾಗಿ ಪ್ರೀತಿ ಕಡಿಮೆ ಆಕತಿ ಏನು ಅರ್ಥ ಮಾಡ್ಕೊ ಆಮ್ಯಾಗ ಈಗ ಎಷ್ಟೇ ಆದರೂ ಹಡದ ಮಗಗೆ ಖುಷಿನ ಮ್ಯಾಗಿರೋ ಪ್ರೀತಿ ಇದ್ರ ಮ್ಯಾಗ ಬರುದಿಲ್ಲ ಅವಾಗ ಒಂಥರ ಒದ್ದಾಡೋದಕ್ಕಿಂತ ಈಗ ಇದನ್ನ ಹೋಗಿ ಬಿಟ್ಟು ಬರೋದು ಭಾಳ ಒಳ್ಳೇದು ಅಂತ ನಾ ಅಂತೇನೆ ಏನು ಆಮೇಲೆ ಒಂದೇದ್ದು ನಮಗೂ ನಮ್ಮ ಅಮ್ಮಗೂ ಅಂದ್ರೆ ಒಂದು ಪ್ರೀತಿ ಬೇರೆ ಇದ್ರ ಮ್ಯಾಗ ನನಗೆ ಅಂತ ಏನು ಪ್ರೀತಿ ಬರುವುದಿಲ್ಲ ಈಗ ಆತು ಒಂದು ಮನುಷ್ಯತ್ವಿಂದ ನೋಡ್ಕೋಬೋದು ಅಷ್ಟೇ ಪ್ರೀತಿ ಏನು ಅಷ್ಟೊಂದು ಕರೆಯಂಗಿಲ್ಲವ ನನಗೆ ನಾ ಇದ್ದಿದ್ದೆ ಹೇಳ್ತೀನಿ ಅದಕ್ಕೆ ಮೊನ್ನೆ ನಂಗೆ ನನ್ನ ಮೊಮ್ಮಗಕ್ಕೆ ಇಲ್ಲಿರೋಕೆ ಇಷ್ಟ ಇಲ್ಲ ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಪಂಚದಾಗ ಈ ಥರ ಬೇಕಾದಷ್ಟು ಆಗ್ತಿರ್ತೈತಿ ನೀವು ಇದೊಂದು ಕಣ್ಣು ಮುಂದೆ ಕಾಣ್ತಾ ಐತಂತೆ ಒದ್ದಾಡೋದೇನು ಅವಶ್ಯಕತೆ ಇಲ್ಲ ಮೊದಲು ತೊಗೊಂಡೋಗಿ ಬಿಟ್ಟು ಬರ್ರಿ ಆಮೇಲೆ ಇನ್ನೊಂದು ಆಗ ನಾಳೆ ಅದಕ್ಕೆ ನೀನು ಅದ್ರ ಅವು ಅಲ್ಲ ಅಂತ ಗೊತ್ತಾತಂತ ಇಟ್ಕೋ ಆಮ್ಯಾಗ ನಿನಗೊಂದು ಆಗಿರ್ತೈತಿ ನೀನು ಈ ಖುಷಿನ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಅದ್ರ ಮನಸ್ಸಿನಾಗ ಒಂದು ಭಾವನೆ ಬೆಳೆದಿರ್ತೈತಿ ಈಕಿ ನಮ್ಮವ್ವ ಅಲ್ಲ ಸ್ವಂತ ಆ ಕೂಸು ಹುಟ್ಟಿದ್ದು ಇವ್ರವ್ವ ಇದ್ರ ಮಗಳು ಇವರಿಬ್ರದ್ದು ನನಗಿಂತ ಆ ಖುಷಿನ ಮ್ಯಾಗ ಜಾಸ್ತಿ ಪ್ರೀತಿ ಇವರಿಗೆ ಅಂತೇಳಿ ಆಕಿ ಮನಸ್ಸಿನಾಗ ಪ್ರತಿ ಒಂದಕ್ಕೂ ಬರ್ಕೊಂತ ಹೊಂಟ ಅಂದ್ರೆ ಆಮೇಲೆ ಮಾಡಿದ್ದೆಲ್ಲ ತಪ್ಪ ಕಾಣಕ್ಕೆ ನಿಂದಿರ್ತೈತಿ ಅರ್ಥ ಮಾಡ್ಕೋ ಏನ ಬೇಡ ಅರ್ಥ ಮಾಡ್ಕೋ ಬೇಡ ಆಕಿ ಪಾಪ ನಮ್ಗೆ ಅವಶ್ಯಕತೆ ಇಲ್ಲ ಬಿಟ್ಬಿಡ್ರಿ ನೀವು ಅಲ್ಲಿ ಒಯ್ದು ಹಾಕಿ ಸೇರಿಸೇ ಬಂದ್ಬಿಡ ನನಗಂತರೂ ಎಳ್ಳಕ್ಕಾಳ ಮನಸ್ಸಿಲ್ಲ ಸುತ್ತಾರಾಮ್ ಇಷ್ಟ ಇಲ್ಲ ಆಯ್ತಮ್ಮ ಸೇರಿಸ್ತೀನಿ ನಿಮಗೆ ಬೇಜಾರು ಮಾಡಿ ಇಟ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಮೊದಲು ನೀವು ನನ್ನ ಮನೆ ಆಮೇಲೆಲ್ಲ ಅದಕ್ಕೆ ನಿಮ್ಗೆ ಇಷ್ಟ ಇಲ್ಲಲ್ಲ ಬೇಡ ಆದರೆ ಇವತ್ತೊಂದು ದಿನ ಇಲ್ಲಿರಲಿ ನಾಳೆ ಖಂಡಿತ ಸೇರಿಸ್ತೇನೆ ಪಾರ್ವತಿ ಇರ್ಲಿ ಬಿಡು ಇವತ್ತೊಂದು ದಿನ ಇರ್ಲಿ ಅಂತ ಅದಾಳ ಯಾಕೆ ಮನಸ್ಸಿಗೆ ಬೇಜಾರು ಮಾಡ್ತಿ ಇಲ್ಲಪ್ಪ ನಾನೇನು ಬೇಡ ನಲ್ಲ ಒಂದು ದಿನ 2 ದಿನ ಇಟ್ಕೊಳ್ಳಿ ಆಮೇಲಾದರೂ ಹೋಗಿ ಸೇರಿಸಿ ಬರಲಿ ನಾವೇ ಸಾಕುನು ಅನ್ನೋ ಜವಾಬ್ದಾರಿ ಮಾತ್ರ ಬೇಡ ನನಗೇನೋ ಮನಸ್ಸಿಲ್ಲಪ್ಪ ನಂಗೆ ಎಳ್ಳು ಕಾಳಷ್ಟು ಮನಸ್ಸಿಲ್ಲ 2 ದಿನ ಬೇಕಾದ್ರೂ ಖುಷಿನ ತನ್ನಂತಲ್ಲಿ ಇಟ್ಕೊಂಡು ಪ್ರೀತಿ ಕಳ್ಕೊಳ್ಳಿ ನಂಗೇನು ಬೇಜಾರಿಲ್ಲ ಆದರೆ ಇಲ್ಲೇ ಸಾಕೋದು ಮಾತ್ರ ನಂಗೆ ಇಷ್ಟ ಇಲ್ಲ ಪಾರ್ವತಿ ನಿಂಗೆ ಇನ್ನೂ ಮಕ್ಕಳಾಗಿಲ್ಲಲ್ಲ ಅದಕ್ಕೆ ಖುಷಿನ ನೋಡತ್ಲೆ ನಿಂಗೆ ನಾನೇ ಸಾಕ್ಲೆ ನಾನೇ ಇಟ್ಕೊಲೆ ಅಂತ ಅನ್ನಿಸ್ತಾ ಐತೆ ಆದರೆ ಅದಷ್ಟು ಸುಲಭ ಅಲ್ಲ ಈಗಿದ್ದ ಪ್ರೀತಿನೇ ಮುಂದೆ ಇರಲ್ಲಮ್ಮ ಬೇಡ ಅರ್ಥ ಮಾಡ್ಕೊ ಇನ್ನೂ ನಿನಗೆ ಆಗೋದೇ ಇಲ್ಲ ಅಂತ ಏನಾದರೂ ಇತ್ತಂದರೆ ಒಂದು ಮಗುನ ಅದೇನೋ ದತ್ತು ತಗೊಳ್ಳೋದು ಅಂತಾರಲ್ಲ ಹಂಗೆ ತೊಗೊಂಡು ನೋಡ್ಕೊಂಡಿದ್ರೆ ಆಕ್ಕಿತ್ತು ಆದರೆ ನಿಮ್ಮ ದೇವ್ರು ನಿನಗೆ ಆಗಲ್ಲ ಅಂತ ಯಾರು ಹೇಳಿಲ್ಲಲ್ಲ ಡಾಕ್ಟ್ರೇ ಹೇಳಿಲ್ಲ ಅಂದಮೇಲೆ ನಿನಗೆ ಅಕ್ಕ ಬಂದಮೇಲೆ ಯಾಕಮ್ಮ ಇನ್ನೊಂದು ಮಗು ಮ್ಯಾಗ ಆಸೆ ನಿನಗೆ ಬೇಡಮ್ಮ ಬೇಡ ಏನು ಅದೆಲ್ಲ ತಲೆಯನ್ನು ತೆಗೆದ್ಬಿಡ ಬೇಕಾದ್ರೆ ಇವತ್ತೊಂದಿನ ನಾಳೊಂದಿನ ಇಟ್ಕೋ ನಾಡಿದ್ದಾರ ತೊಗೊಂಡೋಗಿ ಅದನ್ನ ಮೊದಲು ಅಲ್ಲಿ ಆಶ್ರಮಕ್ಕೆ ಸೇರಿಸಿ ಬಂದ್ಬಿಡು ಅದಕ್ಕೆ ತಿಂಗಳಿಗೆ ಖರ್ಚಿಗೆ ಏನು ಬೇಕು ಕೊಡು ಬೇಕಾದ್ರೆ ಅದು ಬೆಳೆದು ದೊಡ್ಡದಾದ್ಮೇಲೂ ತಿಂಗಳ ಹೋಗಿ ನೋಡ್ಕೊಂಬರ್ರಿ ಅದಕ್ಕೊಂದು ಒಳ್ಳೆ ಬಟ್ಟೆ ಅದಕ್ಕೆ ಏನು ಕೊಡಿಸ್ಬೇಕು ಅನ್ಸುತ್ತೆ ಎಲ್ಲ ಕೊಡಿಸ್ರಿ ಆದರೆ ನಮಗೆ ಆ ಮಗು ಜವಾಬ್ದಾರಿ ಬೇಡ ಮುಂದೊಂದಿನ ವಯಸ್ಸಿಗೆ ಬರಲಿ ಬೇಕಾರೆ ಅವತ್ತು ಬೇಕಾದ್ರೆ ನೀವು ಅದಕ್ಕೊಂದು ಹುಡುಗಿ ಮದುವೆ ಮಾಡಿದ್ರು ಅಡ್ಡಿ ಇಲ್ಲ ಆದರೆ ನಮ್ಮ ಮನೆಗಿರೋದು ಬೇಡ ಓದೋಕೆ ಏನಾರು ಸಹಾಯ ಮಾಡ್ಬೇಕಂತೈತೆ ಅದನ್ನು ಮಾಡು ಪಾರ್ವತಿ ಯಾಕೋ ಆಕಿ ಹೇಳಾಕತ್ತಿರೋದು ನನಗೂ ಸರಿ ಅಂತಲ್ಲ ತಪ್ಪಂತನೂ ಅಲ್ಲ ಯಾಕಂದ್ರೆ ಆಕಿ ದೃಷ್ಟಿ ಒಳಗೆ ಯೋಚನೆ ಮಾಡ್ತಾ ಇರೋದು ಹೆಂಗೈತಿ ಅಂದ್ರೆ ಯಾಕೆ ಕಂಡೋರ್ ಮಕ್ಕಳು ನಾವು ನಮ್ಮ ಮನೆ ಒಳಗೆ ಇಟ್ಕೋಬೇಕು ಅಂತ ಆಕಿಗೆ ಅಡಾಪ್ಟ್ ಮಾಡ್ಕೊಳ್ಳೋದೇ ಬೇರೆ ಹಿಂಗೆ ಇಟ್ಕೊಳ್ಳೋದೇ ಬೇರೆ ಆಕಿಗೆ ಯಾಕೋ ಮನಸ್ಸಿಲ್ಲ ಅಂದಮೇಲೆ ಬೇಡ ಏನು 1-2 ದಿನ ಇಟ್ಕೋ ಆಮೇಲೆ ಹೋಗಿ ಸೇರಿಸಿ ಬಂದ್ಬಿಡಮ್ಮ ನಾನು ಅದೇ ಅಂದೆ ಅಪ್ಪ ಅವು ಬೇಜಾರು ಮಾಡಿ ನಾ ಏನು ಮುಂದುವರೆಯಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅಂತಂದಿದ್ದೆ ಸರಿ ಮಾವರ ಅಮ್ಮ ನೀವು ಹೆಂಗೆ ಹೇಳ್ತೀರ ಹಂಗೆ ನಿಮಗೆ ಇಷ್ಟ ಇಲ್ಲ ಕೆಲಸ ನಾನು ಮಾಡಲ್ಲ ಆಯ್ತು ತೊಗೊಂಡೋಗಿ ಸೇರಿಸ್ಬಿಡ್ತೇನೆ ಇವತ್ತೊಂದಿನ ಇರಲಿ ನಾಳೆ ಒಂದಿನ ಬಿಟ್ಟು ನಾಡಿದ್ದು ಸೇರಿಸ್ಬಿಡ್ತೇನೆ ಆಯ್ತು ಹಂಗೆ ಮಾಡ ದೇವ್ರೆ ನನ್ನ ಕೂಸು ಇಷ್ಟ ಹಾಳಾಕತ್ತೈತೆ ಯಾಕಪ್ಪ ಈ ಶಿಕ್ಷೆ ಕೊಟ್ಟು ನಾನೇನು ತಪ್ಪು ಮಾಡಿದ್ದೆ ಯಾವ ಜಲಂದ ಯಾವ ತಾಯಿ ಮಗನ ದೂರ ಮಾಡಿದ್ದೆ ಈ ಜಲಂದ ನನ್ನ ಕೂಸಿನ
ನನ್ನೊಬ್ಬಕಿನ್ನ ಸಾಯಿಸಿ ನನ್ನ ಕೂಸಿ ನಾನು ಆತ ಮಾಡಿಬಿಟ್ಟಲ್ಲಪ್ಪ ದೇವ್ರೆ. ಈಗ ನೋಡೀಗ ನನ್ನ ಕೂಸು ಅಳ್ತಾ ಐತಿ. ಇದ್ರದ್ದು ಯಾರು ನೋಡ್ಕೊತಾರ? ನನ್ನ ಗಂಡನೂ ಇಲ್ಲ. ಅಯ್ಯೋ ದೇವ್ರೆ, ಎಂಥ ಕೆಟ್ಟ ಹಣೆ ಬಾರ ಬರೆದು ಬಿಟ್ಟಿ ನಂದು ನೀನು. ಈ ಕೂಸಿನ ಎತ್ತಿ ಮುದ್ದಾಡೋನು ಅಂದ್ರೂ ಆಗ್ವಲ್ತಲ್ಲ ನನಗೆ. ನಮ್ಮಪ್ಪ ನಮ್ಮವನ ಮನಸ್ಸು ಎಷ್ಟು ಕಲ್ಲಾಗೈತಿ, ಒಂದೀಟು ಅವ್ರ ಮನ್ಸಿಗೆ ಅನಿಸ್ವಲ್ತಲ್ಲ. ಏನ್ ಮಾಡ್ಲಿ ನಾನು? ಈಗ ಈ ಕೂಸಿಗೆ ನಾಳೆ ಒಯ್ದು ಅನಾಥಾಶ್ರಮಕ್ಕೆ ಸೇರಿಸ್ತಾರ. ನಾನೇನ್ ಮಾಡ್ಲಿ? ಇದೆಲ್ಲ ಕಣ್ಣಿಲೆ ನೋಡ್ತಾ ಇದೀನಿ. ನನ್ನ ಕೈಯಿಂದ ಏನೂ ಮಾಡೋಕ್ಕಾಗವಲ್ತು. ನನ್ನ ಆತ್ಮಕ್ಕೆ ಶಾಂತಿನೂ ಸಿಗುವಲ್ತು. ನನ್ನ ಕೂಸಿಗೆ ಒಂದ್ಮೇಲೆ ಸತ್ತು ಮಟನು ನನ್ನ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲಪ್ಪ ದೇವ್ರೆ. ನಾನು ಹಿಂಗ ಅಂತರ ಪಿಚಾಚಿಯಾಗಿ ಅಲಿಬೇಕಾಕತಿ. ನನ್ನ ಕೂಸಿಗೆ ಏನಾರ ಒಂದ್ಮೇಲೆ ಕಾಣಿಸು. ಅಲ್ಲಿಲಿಲೆ ಓಯ್ ಪುಟು, ಆಕ ಬಂಗಾರ ಹೇಳಕತ್ತಿ ಬಾರವ ನೀನು. ಹಾಲು ಕುಡಿತೀಯಾ? ಹೊಟ್ಟೆ ಸಿತ ನಿಂಗ? ಯಾ ಜಲಮ್ದಾಗ ನಿನ್ನ ಕೂಸಿಗೆ ನಾನು ಏನು ಅನ್ಯಾಯ ಮಾಡಿದ್ನೋ, ಏನು ದೂರ ಮಾಡಿದ್ನೋ ಏನೋ ಗೊತ್ತಿಲ್ಲ. ಇದು ನಿನ್ನ ಎದೆ ಹಾಲು ಕುಡಿಯಾಕತ್ತಲ್ವ ತಾಯಿ. ನೀ ಎಲ್ಲಿದ್ರು ಚಲೋ ಇರೋ ಸುಖವಾಗಿರು. ನನ್ನ ಆತ್ಮ ನಿನ್ನ ಎದುರಿಗೆ ಐತಿ, ಆದ್ರೆ ನಿಮ್ಮ ಕಣ್ಣಿಗೆ ಕಾಣವಲ್ತು. ನನ್ನ ಮನಸ್ಸು ವಿಲಿ 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 ಅಂತ ಐತೆ. ನನಗೆ ಶಾಂತಿ ಸಿಗೋದಿಲ್ಲ. ಎಷ್ಟು ಜನ ತಾಯಿಗಳು ಮಕ್ಕಳು ಹಡಿತ್ಲೆ ಸತ್ತು ಹೋಗಿರ್ತಾರಲ್ಲ, ಅವ್ರೆಲ್ಲರ ಆತ್ಮನೂ ಹಿಂಗ ನರಳ್ತಾ ಇರ್ತೈತಿ ಕಾಣ್ತೈತಿ. ತನ್ನ ಹೆತ್ತಕ್ಕೆ ಒಂದನ್ ಕೂಗಿಗೆ ಓಡೋಡಿ ಬರ್ತೈತೆ ಏನದು. ಅಯ್ಯೋ ದೇವ್ರೆ, ನನಗಂತರೂ ಶಾಂತಿ ಸಿಗೋಲ್ತಪ್ಪ. ನನ್ನ ಕೂಸಿನ ಮುಂದಿನ ದಾರಿ ಏನಯ್ಯವ್ವ. ನಮ್ಮವ್ವನ ಮನೆಗೆ ಹೋಗ್ತೇನೆ ತಡಿ, ಹೋಗ್ತೇನೆ. ಆದ್ರೆ ಹೋಗಿ ಏನು ಮಾಡಲಿ? ನಾನೇನು ಯಾರ ಕಣ್ಣಿಗಾರ ಕಾಣಕ್ಕಾಕೈತೆ, ಮಾತಾಡಕ್ಕಾಕೈತೆ? ಇರಲಿ, ನಾನು ಅದೇನಿ ಇನ್ನೂ ಸ್ವರ್ಗಕ್ಕೂ ಹೋಗ್ಲಾರ್ದ ನರಕಕ್ಕೂ ಹೋಗ್ಲಾರ್ದ ಅಂತರ ಪಿಚಾಚಿಯಾಗಿ ಅಲಿತಾ ಇದೀನಿ ಅನ್ನೋದು ನಮ್ಮವು ಗೊತ್ತಾಗಬೇಕು. ಯಾಕೆ ಅಳಕತ್ತಿ? ಇಲ್ಲಪ್ಪ, ನಾ ಎಲ್ಲ ಅಳಕತ್ತೀನಿ, ಸುಮ್ಮನೆ ಮಕ್ಕೊಂಡೇನಲ್ಲ. ನನಗೆಲ್ಲ ಗೊತ್ತಾಗ್ತೈತಿ. ಹೇಳು, ಏನು ಮಗಳ ಬಗ್ಗೆ ವಿಚಾರ ಮಾಡಕತ್ತೀಯನ? ಇಲ್ಲ ರೀ, ಮಗಳ ಬಗ್ಗೆ ಏನಂತಲ್ಲ. ಆದ್ರೆ ಇವತ್ತು ಅವ್ರು ಬಂದಿದ್ರಲ್ಲ, ಆ ಕೂಸಿನ ಮಕ್ಕ ನೋಡಿದ್ರೇನ್ರಿ ನೀವು ನೋಡಲಿಲ್ಲ. ಅದಕ್ಕೆ ನಿಮ್ಗೆ ಏನೂ ಅನಿಸಿಲ್ಲ. ಆ ಕೂಸು ತದ್ರೂಪ ನನ್ನ ಮಗಳಿದ್ದಂಗೆ ಐತ್ರಿ, ನನ್ನ ಮಗಳಿದ್ದಂಗೆ ಐತಿ. ಅದಕ್ಕೆ ನೋಡ್ಲಿಲ್ಲ. ನೋಡ್ತಿದ್ನೋ ಏನು, ನಿಮ್ಮ ಮಗಳು ಇದ್ದಂಗೆ ಐತಿ ಅಂದ ತಕ್ಷಣ ನನಗೆ ನೋಡ್ಬೇಕಂತ ಅನಿಸ್ಲೇ ಇಲ್ಲ. ನಮ್ಮ ನಂಬಿಕೆಗೆ ದ್ರೋಹ ಮಾಡಿ, ನಮ್ಮ ಮನ್ಸಿಗೆ ನೋವು ಮಾಡಿ, 4 ಮಂದ್ಯಾಗ ನಾ ತಲೆ ತಗ್ಸುವಂಗೆ ಮಾಡಿ ನನ್ನ ಮರ್ಯಾದೆ ತೆಗೆದು ಹೋದಕ್ಕೆ ನಮ್ಮ ಅಂತಸ್ತೇನು ಎಂಥ ಲೆವೆಲ್ನಾಗ ಅದೀವಿ ನಾವು. ಹೋಗಿ ಆ ಬಿಕಾರಿನ ಮದುವೆ ಮಾಡ್ಕೊಂಡ್ಲಲ್ಲ, ಆ ತಿಂಗಳ ಸಂಬಳಕ್ಕೆ 10-15 ಸಾವಿರ ಕೈ ಚಾಚ್ಕೊಂಡು ನಿಲ್ಲವ. ಅವನ ಮದುವೆ ಮಾಡ್ಕೊಂಡ್ಬಿಟ್ಲ. ಹೋಗ್ಲಿ, ಅವನ ಜೊತೆಗಾರ ಚಂದಾಗಿ ಇರಕ್ಕೆ ಆತನ? ನಮ್ಮ ಮನಸ್ಸಿಗೆ ನೋವು ಮಾಡಿ ಹೆತ್ತೋ ರೊಟ್ಟಿ ಉರ್ಸಿ ಹೋದೋರ್ ಗತಿ ಹಿಂಗೆ ಆಗದ ಏನ? ಹೆಂಗೆ ಹೋದ್ಲೋಡು, ಸತ್ತೇ ಹೋದ್ಲು. ಅವತ್ತೊಂದು ದಿನ ಬೇಜಾರಾತು. ಆದ್ರೆ ನಮಗ ಬೇಜಾರು ಮಾಡಿ ಹೋದಕ್ಕೆ ಬಗ್ಗೆ ನಾ ಯಾಕೆ ಚಿಂತೆ ಮಾಡ್ಲಿ ಅಂತೇಳಿ ಕೈ ಬಿಟ್ಬಿಟ್ಟೆ. ಈಗ ಆಕಿ ಬಗ್ಗೆ ವಿಚಾರ ಮಾಡ್ಬೇಡ ಮಕ್ಕೋ, ಸುಮ್ಮನೆ. ಏನ್ರಿ, ಆ ಕೂಸಿನ ನಾವ ನಮ್ಮ ಮನೆಗೆ ತೊಗೊಂಬರೋಣ. ನಮ್ಮಮ್ಮಗು ಇನ್ನೊಬ್ರ ಕೈಯಾಗ ಯಾಕ್ರಿ ಬೆಳಿಬೇಕು? ಹಾಂ, ಅದಕ್ಕೆ ಅಲ್ಲ ರೀ. ಹೆಂಗಿದ್ರು ನನ್ನ ಮಗ್ಗ 2-3 ವರ್ಷದಾರ. ನನ್ನ ಮಗ 3 ವರ್ಷ ಆದ್ನಲ್ಲ, ನನ್ನ ಮೊಮ್ಮಗ್ಗ 3 ವರ್ಷದ ಮೊಮ್ಮಗ ನಾನು. ಈಕಿನ ತೊಗೊಂಬಂದ್ವಿ ಅಂದ್ರೆ ಈಗ ಜೊತೆಗೆ ಆಡಿ ಬೆಳಿತಾರೆ. ನಾಳೆ ವಯಸ್ಸಿಗೆ ಬಂದಮೇಲೆ ಅಕಸ್ಮಾತ್ ಮದುವೆ ಮಾಡ್ಕೊತೀನಿ ಅನ್ನೋದಾದ್ರೆ ಅವರಿಬ್ಬರಿಗೆ ಮದುವೆ ಮಾಡಿಬಿಟ್ರೆ ಮನ್ಯಾನ ಸೊಸಿನೇ ಆಗ್ಬಿಡ್ತಾಳಲ್ರಿ. ಹಾಂ, ಏನು ಬೇಕಾಗಿಲ್ಲ, ಸುಮ್ಮನೆ ಮಕ್ಕೋ. ಅವ್ರ ನೆಳ್ಳ ಬೀಳ್ಬಾರ್ದು ನಮ್ಮ ಮನೆಗೆ ಅಂತಾನೆ ಮತ್ ಮನಿ ಸೊಸಿ ಮಾಡ್ಕೊಳಕೊಂಟಾಳಿಕೆ. ತೆಗೆ. ಯಾಕಪ್ಪ ನನ್ನ ಮ್ಯಾಗ ಇಷ್ಟೊಂದು ದ್ವೇಷ ನಿನಗೆ? ಒಂದ್ ವೇಳೆ ನೀನ ಕೊಟ್ಟು ಮದುವೆ ಮಾಡಿದಾಗ ನಾನು ಸತ್ತು ಹೋಗಿದ್ರೆ, ಇದೇ ರೀತಿ ಆಗಿದ್ರೆ ನನ್ನ ಕೂಸಿನ ತಗೊಂಬಂದು ಇಟ್ಕೊಂತಿದ್ದಿಲ್ಲ ನೀವು. ನನ್ನ ಕೂಸಿಗೆ ನಿಮ್ಮ ಮನ್ಯಾಗಾರ ಆಶ್ರಯ ಕೊಡ್ರಿ, ಅನಾಥಾಶ್ರಮದಾಗ ಬೆಳೆಯಕ್ಕೆ ಬಿಡಬೇಡ್ರಿ. ಅಯ್ಯೋ ದೇವ್ರೇ, ನಾನು ಏನಪ್ಪ ಮಾಡಲಿ? ನನ್ನ ಕೂಸಿನ ನಾನೇ ಕುತ್ತಿಗೆ ಚಿಕ್ಕ ಸಾಯಿಸ್ಬಿಡ್ಲ? ಸುಮ್ಮನೆ ಹೋಲತ್ತಾಗ ನಾವಿಬ್ರು ಜೊತೆಗಾರ ಇರ್ತೇವೆ. ಅಯ್ಯೋ, ನಾನೇನು ಮಾಡಲಿ? ಅದಕ್ಕೂ ನನ್ನ ಮನಸ್ಸು ಒಪ್ಪಂಗಿಲ್ಲ. ನನ್ನ ಕೂಸಿಗೆ ಎಲ್ಲಾರ ಒಂದು ಬತ್ತಲೆ ನೆಲೆ ಆದ್ರಷ್ಟ ಸಾಕು. ಆದ್ರೆ ಆಶ್ರಮದಾಗ ಬೆಳೆಯೋದು ನನಗಿಷ್ಟ ಇಲ್ಲ. ಏನಪ್ಪ ಮಾಡಲಿ? ಅವ ನೀನಾರ ಒಂಚೂರು ಅಪ್ಪಗೆ ಹೇಳ್ದೆ. ಯಾರ ಮಾತಾಡ್ದಂಗ ಆಗಲಿಲ್ಲ? ಯಾರಿಲ್ಲ ಮಕ್ಕೋ. ಕೆಲವು ಗಂಟೆಗಳ ನಂತರ
ಸುಷ್ಮಿತಾ ಸುಸ್ಮಿತಾ ನೀನನ ಯಾಕವ ಚಂದ್ರು ಅಯ್ಯೋ ದೇವ್ರಿ ನನ್ನ ಮಗ ಸೊಸಿ ಮೊಮ್ಮಗ ಯಾರು ಓನ್ವಲ್ರು ಹಂಗಾರ ಅವರಲ್ಲ ಯಾರ ಅತ್ತಂಗೆ ಕೇಳಿಸ್ತಲ್ಲ ಯಾರದ ಅತ್ತಂಗೆ ಕೇಳಕತ್ತೈತಿ ದೇವ್ರೆ ಅವ್ವ